ಶಿಕ್ಷಣ ಕಲಿತಿರುವ ವ್ಯಕ್ತಿ ಭ್ರಷ್ಟ ಆಗಬಹುದು, ಆದರೆ ಸಂಸ್ಕಾರ ಕಲಿತ ವ್ಯಕ್ತಿ ಭ್ರಷ್ಟ ಆಗಲಾರ ಎಂದು ಕಕ್ಕಮರಿಯ ರಾಯಲಿಂಗೇಶ್ವರ ಮಠದ ಸದ್ಗುರು ಅಭಿನವ ಗುರುಲಿಂಗ ಜಂಗಮ ಮಹಾಸ್ವಾಮೀಜಿಗಳು ಹೇಳಿದರು. ಅವರು ನದಿ ಇಂಗಳಗಾಂವ್ ಗ್ರಾಮದ ಗುರುಲಿಂಗ ದೇವರ ಮಠದಲ್ಲಿ ಹಮ್ಮಿಕೊಂಡ 63ನೇ ಮಹಾಶಿವರಾತ್ರಿಯ ಶರಣ ಸಂಸ್ಕೃತಿ ಉತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿ, ಶಿಕ್ಷಣದ ಜೊತೆಗೆ ಸಂಸ್ಕಾರವನ್ನು ಕಲಿಯುವುದು ಬಹಳ ಮುಖ್ಯವಾಗಿದೆ. ಅಲ್ಪ ಸ್ವಲ್ಪ ಇದ್ದ ದುಡ್ಡನ್ನು ಮುರುಗೇಂದ್ರ ಶಿವಯೋಗಿಗಳ ಮಠಕ್ಕೆ ದಾನ ಧರ್ಮ ಮಾಡಿದರೆ ಅದು ಮುಂದೊಂದು ದಿನ ಕಷ್ಟ ಕಾಲಕ್ಕೆ ಮುರುಗೇಶ ಕೈ ಹಿಡಿತಾನೆ. ಅದಕ್ಕೆ ಬಂಧುಗಳೇ, ಯಾವಾಗಲೂ ಒಳ್ಳೆಯದೇ ಬಯಸಿ. ಮೋಸಕ್ಕೆ ಕೊನೆ ಇದೆ, ಆದರೆ ಸತ್ಯಕ್ಕೆ ಎಂದೆಂದೂ ಕೊನೆ ಇಲ್ಲ ಎಂದರು. ಚೈನಾದೊಳಗೆ ಏನಂದ್ರೆ ಪ್ರತಿ ಊರು ಒಂದು ಹುಚ್ಚರ ದವಾಖಾನೆ ಅದಾವ. ಶ್ರೀಮಂತ ರಾಷ್ಟ್ರದು ಪ್ರತಿ ಊರು ಒಂದು ಹುಚ್ಚರ ದವಾಖಾನೆಗಳದಾವ. ನಮ್ಮಲ್ಲಿ ಎಷ್ಟದಾವ? ಧಾರವಾಡದಾಗಿದ್ದು ಅದು ಸರಿಯಾಗಿ ನಡೆಯುವ ಕೇಳಪ್ಕೊಂಡು ಇಲ್ಲಿ ಎಲ್ಲ ವಿರಾಜ್ಕೊಂಡೈತಿ. ಅದು ಯಾಕೆ ಪೇಷಂಟ್ ತಂದು ಕೊಟ್ಟಾರ್ಗೆ 500 ರೂಪಾಯಿ ಬಹುಮಾನ ಐತಿ. ಅಲ್ಲಿ ಬಸ್ ಚಾರ್ಜ್ ಕೊಟ್ಟ ಮೇಲೆ 500 ರೂಪಾಯಿ ಕೊಡ್ತಾರ. ಅಲ್ರಿ ಬೇರೆ ದೇಶದಾಗ ಊರಿಗೆ ಒಂದು ಹುಚ್ಚರ ದವಾಖಾನೆದಾವ. ಭಾರತದೊಳಗೆ ಆಗ್ತಿಲ್ಲ ಅಂದ್ರ ಭಾರತದೊಳಗೆ ಎಲ್ಲಿವರೆಗೆ ಮಠ ಮಂದಿರಗಳಿರ್ತಾವ ಅಲ್ಲಿವರೆಗೆ ಹುಚ್ಚರ ದವಾಖಾನೆ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಗೊತ್ತೇನೆ, ಇದು ಇದರ ತಾಕತ್ತು, ಇದು ತಾಕತ್ತಿದರದು ಗೊತ್ತಿರ್ಬೇಕು. ಯಾಕಂದ್ರ ಆ ತಾಯಿ ಏನ್ ಮಾಡ್ತಾಳ? ಕೊರೋನಾ ಬಂದ್ ಎಷ್ಟು ವರ್ಷ ಆಯ್ತು? ಈಗ ಪಟ್ನ ಹೇಳ್ಬೇಕು, ಟೈಮ್ ಆಕತಿ. ಇನ್ನು 5 ನಿಮಿಷ ಉಳಿದಂದ. ಕೊರೋನಾ ಬಂದ್ ಹೋಗಿ ಎಷ್ಟು ವರ್ಷ ಆಯ್ತು? ಎಷ್ಟು ವರ್ಷ ಆಯ್ತು? 4 ವರ್ಷ ಆಯ್ತು. 4 ವರ್ಷ ಭಿಕ್ಷಾ ಬೇಡಿ ದಿನ ಮೊಮ್ಮಕ್ಕಳಿಗೆ ತನಗ ಊಟ ಮಾಡಿ ಉಳಿದಿದ್ದಾರೆ ಪಿಗ್ಮಿ ತುಂಬೇಳ ಮುದುಕಿ. ನಿಮ್ಗೆ ಲಿಂಕ್ ಕಳಿಸ್ತೀನಿ ನಾ, ಗುರುಪಾಲ್ಗ ಅವ್ರಿಗೆ ಕಳಿಸ್ತೀನಿ. ಬೇಕಾರೆ ಊರೆಲ್ಲ ಕಳಿಸ್ತೀನಿ ನಾಳೆಗೆ. ನಾನು ಆ ಮುದುಕಿ ದಿನ ಪಿಗ್ಮಿ ತುಂಬೇಳ ಸಾಯಂಕಾಲ ಭಿಕ್ಷಾ ಬೇಡಿ ಮೊಮ್ಮಕ್ಕಳು ತಾನು ತಿಂದು ಉಳಿದ ಭಿಕ್ಷಾ ಪಿಗ್ಮಿ ತುಂಬೇಳ. ಲಕ್ಷ ಕೊಡ್ರಿ. ಅಪ್ಪಳ ನಮ್ಮ ಮಸೂತಿ ಅಪ್ಪಳ ಪುರಾಣಿಕರ ಅಂತ ಪ್ರಾಕ್ಟಿಕಲ್ ಉದಾಹರಣೆ ನೋಡ್ರಿ. ಏನದು? ದಿನ ಪಿಗ್ಮಿ ತುಂಬಿ 9 ಲಕ್ಷ ರೂಪಾಯಿ ಕೊಡಿಸಾಳ. ಮಣ್ಣು ಏನ್ ಮಾಡ್ಯಾಳ? ಇಂತ ಶಿವಗಳದೇನಿಂತ ಪುಣ್ಯ ನಡೀತಿದ್ದ ಶರಣ ಸಂಸ್ಕೃತಿ ಉತ್ಸವ, ಇನ್ನೊಂದು ಕಾರ್ಯಕ್ರಮಕ್ಕ ಒಟ್ಟು 5 ಮಠಗಳಿಗೆ 1 ಲಕ್ಷ 1.5 ಲಕ್ಷ ದಾನ ಮಾಡ 9 ಲಕ್ಷ ರೂಪಾಯಿ ದಾನ ಮಾಡ್ಯಾಳ. ಇರ್ಲಾಕ್ ಮನಿ ಇಲ್ಲ, ಹೊಲ ಇಲ್ಲ. ಟಿವಿ ಅವ್ರು ಸುಮ್ಮನೆ ಬರುದಿಲ್ರಿ ಯಾರ ಮುಂದನು. ಕೆಟ್ಟದ್ದು ಮಾಡ್ರೆ ಟಿವಿಯಾಗ ಬರ್ಬೇಕು, ಚಲೋ ಮಾಡಿದ್ರೆ ಟಿವಿಯಾಗ ಬರಂಗಿಲ್ಲ. ಆದ್ರೆ ಈ ಸುದ್ದಿ ಕೇಳಿ ಟಿವಿ ಅವರು ಹೀಗೂ ಉಂಟೆ ಅದ ತೋರ್ಸ್ಯಾರ. ಅದನ್ನ ಬಂದ್ ಹಾಕಿ ಬಂದು ಕ್ಯಾಮ್ರಾ ಹೇಳಿದ್ರೆ ಎಲ್ಲ ಟಿವಿ ಅವರು, ಅಮ್ಮ ನೀನು ಭಿಕ್ಷಾ ಬೇಡ್ತಿ 9 ಲಕ್ಷ ರೂಪಾಯಿ ನೀ ದಾನ ಮಾಡಿದಲ್ಲಮ್ಮ. ಯಾಕೆ ದಾನ ಮಾಡಿದಿ? ನಿನಗಿಷ್ಟು ವಯಸ್ಸಾಗ್ಯದ, ನೀನು ಇನ್ನೂ ಸಣ್ಣ 2 ಮೊಮ್ಮಕ್ಕಳದಾವ. ನಿನಗ ಮಠಕ್ಕೆ ದಾನ ಮಾಡೋದು ಇಷ್ಟ ಇತ್ತಂದ್ರ ನೀ 3 ಮಂದಿ ಹೆಸರಲ್ಲೇ 3 ಲಕ್ಷ ರೂಪಾಯಿ ಇಟ್ಕೊಂಡ, ನಿನ್ನ ಮೊಮ್ಮಕ್ಕಳ ಹೆಸರಲ್ಲೇ 3 ಲಕ್ಷ, 6 ಲಕ್ಷ, ನಿನ್ನ ಹೆಸರಲ್ಲೇ 3 ಲಕ್ಷ, 9 ಲಕ್ಷ ಡಿಪಾಸಿಟ್ ಇಟ್ಟ ನೀ ಸಾಕ್ಷಿ ಮೇಲೆ ಮಠಕ್ಕೆ ಆಗ್ಲತ್ತು ಬರಿಬೇಕಿತ್ತಲ್ಲಮ್ಮ. ಇವತ್ತು ಯಾಕೆ ಕೊಟ್ಟಿ? ಇದೇ ಶಿವರಾತ್ರಿಗೆ ಕೊಡ್ಬೇಕಂತ ಬರ್ಕೊಂಡಿದ್ದೇನೆ ಅಂತ ಕೇಳಿದ್ರು. ಅವಾಗ ಮುದಿ ಕೇಳಿದ್ರು, ನಾ ಬ್ಯಾಂಕಿನಾಗ ಡಿಪಾಸಿಟ್ ಇಟ್ಟಿನಿ ಅಂತ ಹೇಳಿದ್ರು. ಇನ್ನ ಎಟ್ಟದ ಅವತ್ತು ಕೇಳ್ತೀವಿ ಅವರು. ಅವ 9 ಲಕ್ಷ ಮತ್ತೆ ಅವ ಇಟ್ಟಿನಿ ಅಂತ ಹೇಳ್ತಿಲ್ಲ. ಹೌದು, ಮನುಷ್ಯರ ಬ್ಯಾಂಕ್ಗಳು ಯಾವಾಗ ಉಳಿಮೇಲೆ ನನಗೆ ವಿಶ್ವಾಸ ಇಲ್ಲ, ಮುರುಗೇಶ್ವರ ಬ್ಯಾಂಕ್ ಮೇಲೆ ವಿಶ್ವಾಸ ಅದ, ಅದಕ್ಕೆ ನಾ ದಾನ ಮಾಡಿದ ಅಂತ ಹೇಳ್ತಾರೆ. ಬೆಟ್ಟದ ತುದಿಯೊಳಗಿರುವ ಪ್ರಾಣಿಗಳಿಗೆಲ್ಲ ಅಲ್ಲಲ್ಲಿ ಅನವದಿಕ್ಕಿ ಸಾಕಿದೀಶನೆ ದಿಕ್ಕನ್ನು ತೊಳೆಗೆ ನಿಷ್ಠೆಗೆ ನಂಬಿರೆ ಕಟ್ಟಿ ತಂದು ಕೊಡುವನು ನಿನ್ನೆಯ ಬಳಿಗೆ. ಮನೆಗೆ ಪರಮಾದರದೆ ಪಡಿಸಿದರೆ ಕುಳಿತು ಕೇಳುವ, ಕುಳಿತು ಪಡಿಸಿದರೆ ನಿಂತು ಕೇಳುವ, ನಿಂತು ಪಡಿಸಿದರೆ ನೆಲೆಯುವ, ನೆಲೆದು ಪಡಿಸಿದರೆ ಒಲೆಯುವ. ಮಕ್ಕಳ ಆಡಿಸುವಾಗ ಅಕ್ಕರದಿ ಮಡಿದೊಡಿನ ನೆಲೆಯುವಾಗ, ಬಿಕ್ಕುವಾಗ ಆಕಳಿಸುವಾಗ ಗಜ ಪಲ್ಲಕ್ಕಿ ತುರುಗವ ನೇರಿ ಮೆರೆಯುವಾಗ ದೇವಕಿಯ ತಲೆ ನೆನೆದ ಭಕ್ತ ಶಿವನೆಂದೆಂದಿಯೂ ಯಮನ ದೂತರು ಎಲ್ಲೆಲ್ಲಿ ಹುಡುಕಿದರು. ಅಂತ ಭಕ್ತರು ನಾವಾಗಬೇಕು. ದಯವಿಟ್ಟು ಹೆತ್ತ ತಾಯಿ ತಂದೆಗಳ ಚಿತ್ತವನ್ನು ಅನ್ವಯಿಸಿ ಮತ್ತೆ ಯಾತ್ರೆ ಮಾಡಿ ಫಲವೇನು ನಿನಗೆ? ಅದಕ್ಕೆ ನೀವೇನು ಮಾಡ್ಬೇಕಾಗಿಲ್ಲ. ನೀಗೆಲ್ಲ ದಾನ ಮಾಡಿರ್ಬೇಕಾದ್ರೆ ಬಿಡ್ರಿ, ಆದ್ರ ಇನ್ನೊಬ್ರು ತಿನ್ನೋದ್ರೆ ಬಿಡ್ರಿ. ನಿಮಗ್ ಮಹಾತ್ಮರು ಬಂದಾಗ ನಮಸ್ಕಾರ ಮಾಡಂಗಾದ್ರೆ ಮಾಡ್ರಿ, ಮಾಡ್ಲಿಕ್ಕೆ ಬಿಡ್ರಿ. ತಿರಸ್ಕಾರ ಮಾಡಬೇಡ್ರಿ. ನಿಮಗೆ ಇನ್ನೊಬ್ರು ವರ್ಣನೆ ಮಾಡಂಗಾದ್ರೆ ಮಾಡ್ರಿ, ಮಾಡ್ಲಿಕ್ಕೆ ಬಿಡ್ರಿ. ಯಾವ್ದು ನಿಂದ ಮಾಡಬೇಡ್ರಿ. ಹೇಳ್ತಿಲ್ಲೋ? ಯಾಕಂದ್ರೆ ಸಕಲ ಪಾಪಗಳಲ್ಲಿ ಪರನಿಂದೆ ಅಧಿಕ. ಎಲ್ಲಾ ಪಾಪದೊಳಗೆ ಇನ್ನೊಬ್ರದ್ದು ಮಾತಾಡೋದು ದೊಡ್ಡ ಪಾಪ. ಅದು ಮಾಡಿದವ್ರ ಪಾಪ, ಆಡಿದವ್ರ ಭಯ. ವೇದ ಸುಳ್ಳಾದ್ರೆ ಗಾದೆ ಸುಳ್ಳಾಗದು, ಹೌದಿಲ್ಲ? ಹಾಗ ನಮ್ಮ ನಾಡಿನಲ್ಲಿ ಶಿವಗಳ ನಾಡಿ ಅತನಿ ಅಂದ್ರ ನಮ್ಗೆ ಎಷ್ಟು ಬೆಲೆ ಐತೆ ಅಂತಕ್ಕಂಥದನ್ನ ಬಹುಶಃ ಹಲ್ಲಿದ್ದಾಗ ಹಲ್ಲಿನ ಬೆಲೆ ಗೊತ್ತಾಗಂಗಿಲ್ಲ, ಕಣ್ಣಿರುವಾಗ ಕಣ್ಣಿನ ಬೆಲೆ ಗೊತ್ತಾಗಂಗಿಲ್ಲ.
ಹಲ್ಲು ಹೋದ್ಮೇಲೆ ಹಲ್ಲಿನ ಬೆಲೆ ಗೊತ್ತಾಗ್ತದ, ಕಣ್ಣು ಹೋದ್ಮೇಲೆ ಕಣ್ಣಿನ ಬೆಲೆ ಗೊತ್ತಾಗ್ತದ. ಹಾಗೆ ನಾವು ಇಂಥ ನಾಡಿನಲ್ಲಿ ಇದೀವಿ ನೋಡಿ. ಅಪ್ಪಳ ಧಾರವಾಡದಿಂದ ಇಲ್ಲಿಗೆ ಬಂದಾರಂದ್ರೆ ಯಾಕೆ ಬಂದಾರ ಅವರು? ವರ್ಷಕ್ಕೆ ಒಂದ್ಸಲ ಶಿವಗಳ ನಾಡಿನ ಹೋಗಿ ಬರಬೇಕು, ಶಿವಗಳ ಜನ್ಮಸ್ಥಳಕ್ಕೆ ಹೋಗ್ಬೇಕಂತ ಬಂದಾರ. ಹೌದಿಲ್ಲ ಮತ್ತ? ಆಗ ನಾವು ಹಿತ್ತಲ ಗಿಡ ಔಷಧ ಪರಗಳನ್ನಂಗ ಇದೇ ಸ್ಥಳದಾಗ ಹುಟ್ಟಿ ಈ ಕ್ಷೇತ್ರದ ಈ ಜಾಗದ ಈ ಮಠದ ಮಹಿಮೆಯನ್ನ ತಿಳ್ಕೊಂಡು ನಾವುಗಳೆಲ್ಲರೂ ಮುಂದಿನ ವರ್ಷ ಶಿವರಾತ್ರಿ ತನ ಇರ್ತೀನಿ ಅಂತ ಯಾರ ಕಡೆ ಗ್ಯಾರಂಟಿ ಇದ್ರೆ ನನಗೆ ಬರೆದು ಕೊಡ್ರಿ ಚೀಟಿ ಐತೇನು? ಇಲ್ಲ, ಇದೇ ನನ್ನ ಕೊನೆ ದಿನ ಅಂತ ತಿಳ್ಕೊಬೇಕು. ಇದೇ ನನ್ನ ಕೊನೆ ಶಿವರಾತ್ರಿ ತಿಳ್ಕೊಬೇಕ. ಯಾವ ಹಂಗೆ ತಿಳ್ಕೊತಾನ ಅವ್ 100 ಶಿವರಾತ್ರಿಗಳನ್ನು ಮಾಡ್ತಾನ. ಯಾಕ? ಯಾವ ಸಾಹಿತ್ಯವನ್ನು ನಡ್ಕೊತೆ ಅವೆಲ್ಲ ದಾನನು ಮಾಡ್ತಾನ, ಧರ್ಮನು ಮಾಡ್ತಾನ. ನಾ ಇನ್ನ ಸಾವಿರಾರು ಶ್ರೀರಾಮ ಜಯಂತಿ ಮಾಡ್ತಾನ, ಅವ ಇನ್ನೇನು ಮಾಡ್ತಾನ, ಅತ್ಯಾಚಾರನು ಮಾಡ್ತಾನ. ಯಾರು ಮಾಡ್ತಾರೆ ಅನ್ನೋದಕ್ಕ ಇಷ್ಟೇ ಉದಾಹರಣೆ ಸಾಕು. ಅದಕ್ಕ ನಮ್ಗೆಲ್ಲರಿಗೂ ಪ್ರೀತಿಯಲ್ಲಿ ದಾನವಿಲ್ಲದ ಮನೆಯು ದೊಡ್ಡದಾದರೇನು? ಹೌದಿಲ್ಲ? ಅದಕ್ಕ ನಮ್ದು ಎಂತಾದಿರ್ಬೇಕು. ಬಹುಶಃ ನೋಡಿದೆ, ಅಪ್ಪಳು ಕೇಳಿದ್ರು ಇವರೆಲ್ಲ ಏನ್ ತರ್ತಾರ, ಬುಟ್ಟಿ ಗಂಟೆ ಏನ್ ತರ್ತಾರ ಅಂತ ಕೇಳಿದ್ರು. ಅಪ್ಪಳು ಕೇಳಿದ್ರು ಹೌದಿಲ್ರಪ್ಪ, ಮತ್ತೆ ಪ್ರಾಕ್ಟಿಕಲ್. ನಾ ಯಾವಾಗ ತೇರಿ ಮಾತಾಡಂಗಿಲ್ಲ, ನಾ ಅನುಭವನ ಮಾತಾಡ್ತಿರ್ತೀನಿ. ನಾವ್ರಿಬ್ಬರು ಮಾತಾಡ ಸುಮ್ ಕೇಳ್ತಿದ್ದೆ. ಈ ಧಾರವಾಡ ಅಪ್ಪಳು ಅವ್ರು ಕೇಳಿಸೋಡ್ರಿ ಅಪ್ಪಳು ಕೇಳಿದ್ರಿ. ಅಪ್ಪಳು ಕೇಳಿದ್ರು ಇವ್ರು ಏನ್ ಗಂಟು ಕಟ್ಕೊಂಡ್ ಬರ್ತಾರ. ಅವ್ರು ಹೇಳಿದ್ರು ಎಲ್ಲರೂ ಏನಪ್ಪ ಎಂತ ಸಂಸ್ಕಾರ. ಹೌದಿಲ್ಲ? ಹೌದಿಲ್ಲ? ಮತ್ತೆ ಅದಕ್ಕೆ ಹೇಳಿದ್ರು ಹಿಂದೆ ಮಾಡಿದ ಸಕಲ ಪಾತಕ ಬೆಂದು ಹೋಗುವುದು ನಿಮಿಷ ಬ್ರಹ್ಮ ಚಿಂತೆಯಲ್ಲಿದ್ದರೆ ಹೇಳಲೇನದನು. ತಂದೆ ತಾಯಿಗಳು ಧನ್ಯರ ಆತನ ಬಂಧು ಕುಲವೆಲ್ಲ ಪಾವನ, ಬಂದು ನಿಂದೊಡೆ ಸರ್ವ ಪುಣ್ಯ ಕ್ಷೇತ್ರವೆನಿಪುದು. ಇಂಥ ಕ್ಷೇತ್ರದೊಳಗ ಈ ವೇಳೆ ಧಾರವಾಡ ಮುರುಘಾ ಮಠದ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು, ಶಶಿಕಾಂತ ಪಡಸಲಗಿ, ಗುರುಜಿ ಸಿದ್ದಲಿಂಗ ಮಹಾಸ್ವಾಮಿಗಳು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ನಿರೂಪಣೆಯನ್ನ ಶಿಕ್ಷಕರಾದ ಮಹಾಂತೇಶ ಗೋಳಪ್ಪನವರ್ ಹಾಗೂ ವಂದನಾರ್ಪಣೆ ಉಮೇಶ್ ಯಳವಿ ಮಾಡಿದರು.